ನಮಸ್ಕಾರ. ಶಾಂತಮಾರ್ಗ ಪಬ್ಲಿಕೇಶನ್ಸಿಂದ ಆಲ್ರೆಡಿ ಗ್ರೂಪ್ ಸಿಗೆ ಸಂಬಂಧಪಟ್ಟ ಹಾಗೆ ಆ ಸ್ಪೆಷಲ್ ಸಿಲೆಬಸ್ ಸಂಬಂಧಪಟ್ಟ ಹಾಗೆ ಪುಸ್ತಕವ ಮಾರ್ಕೆಟಲ್ಲಿ ಲಭ್ಯವಿದೆ. ಆದ್ಮೇಲೆ ಆ ಪುಸ್ತಕದ ವಿಭಿನ್ನತೆ ಮತ್ತು ವೈಶಿಷ್ಟ್ಯತೆಗಳನ್ನು ಈಗ ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ಕೊಂತ ಹೋಗ್ತಾ ಇದ್ದೀನಿ. ನೋಡಿ, ಹಣಕಾಸು ಆಯೋಗ. ನಾವು ಪ್ರತಿ ಪುಸ್ತಕದಲ್ಲೂ ಹಣಕಾಸು ಆಯೋಗದ ಬಗ್ಗೆ ಮೆನ್ಷನ್ ಮಾಡ್ತಾನೆ ಇರ್ತೀವಿ, ನೋಡ್ತಾ ಇರ್ತೀವಿ, ಓದ್ತಾ ಇರ್ತೀವಿ, ಓದಿದ್ದೀವಿ. ಬಟ್ ಇಲ್ಲಿ ಪಕ್ಕದಲ್ಲಿ ನಿಂತಿರ್ತಕ್ಕಂಥ ಇನ್ಫಾರ್ಮೇಷನ್, ಆಡಳಿತದಲ್ಲಿ ಹಣಕಾಸು ಮತ್ತು ಅದಕ್ಕೆ ಸಂಬಂಧಪಟ್ಟ ವಿಷಯಗಳು ಅತ್ಯಂತ ಮಹತ್ವದ ವಿಚಾರ. ಆದ್ದರಿಂದ ಇವುಗಳ ಮೇಲೆ ಒಂದು ಪ್ರಶ್ನೆ ಖಂಡಿತವಾಗಿ ಬರುತ್ತದೆ. ಇದು ಶಾಂತ ಮಾರ್ಗದ ಗ್ಯಾರಂಟಿ. ಆದ್ದರಿಂದ ಈ ವಿಚಾರವನ್ನು 360 ಡಿಗ್ರಿಯಿಂದ ಓದಿ. ನೋಡಿ, ನಾವು ಇಲ್ಲಿ ಬುಕ್ಕು ವಿತ್ ಗೈಡೆನ್ಸ್ ಕೊಟ್ಕೊಳ್ತಾ ಹೋಗಿದ್ವಿ. ಬುಕ್ ವಿತ್ ಗೈಡೆನ್ಸ್. ಇದೇ ಪುಸ್ತಕವನ್ನು ನಾವು 400 ಪೇಜು, 500 ಪೇಜು, 600 ಪೇಜ್ ಮಾಡ್ಬೋದು. ಬಟ್ ಅವಶ್ಯಕತೆ ಇಲ್ಲ. ಓಕೆ, 150 ಪೇಜಲ್ಲೇ ತಂದಿದ್ದೀವಿ. ಏನಕ್ಕೆ ಅಂತಂದರೆ ಅಷ್ಟು ಇದು ಇನ್ಫಾರ್ಮೇಷನ್ ಪ್ಲಸ್ ಗೈಡೆನ್ಸ್. ಎಲ್ಲ ಇನ್ಫಾರ್ಮೇಷನ್ ನಾವು ಕೊಟ್ಕೊತ ಹೋದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿಕಮ್ ಒನ್ ಮೋರ್ ಭಗವದ್ಗೀತಾ ಆರ್ ಬೈಬಲ್. ಅದು ಬೇಡ ಅಂತ ವಿಚಾರದಲ್ಲಿ 360 ಡಿಗ್ರಿ. ನೆಕ್ಸ್ಟು ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟ ಈಗ ಕರೆಂಟ್ ಅಫೇರ್ಸಲ್ಲಿ ಹಣಕಾಸು ಆಯೋಗ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿರ್ತಕ್ಕಂಥದ್ದನ್ನು ನೋಡ್ಬೋದು. ಆವಾಗ ಅದನ್ನು ನೀವು ಓದ್ಕೋಬೇಕು ಅಂತ ಅರ್ಥ. 360 ಡಿಗ್ರಿ ಅಂತ ಹೇಳಿ ಅಂದರೆ ಅದರರ್ಥ ಹಣಕಾಸು ಆಯೋಗ ಅದಕ್ಕೆ ಸಂಬಂಧಪಟ್ಟಂತಹ ವರದಿ ಎಲ್ಲಿಂದ ಅನುಷ್ಠಾನಕ್ಕೆ ಬರುತ್ತೆ, ಯಾರಿಗೆ ವರದಿಯನ್ನು ಕೊಡುತ್ತೆ, ಅದರ ಅಧ್ಯಕ್ಷರು ಯಾರು, ಇದು 360 ಡಿಗ್ರಿ ಅಂತಾರೆ. ಈಗ ನಿನ್ನೆ ರಿಪೋರ್ಟ್ ಸಬ್ಮಿಟ್ ಆಯ್ತು ಅಂದ್ಕೊಳ್ಳಿ, ಅಥವಾ ರಿಪೋರ್ಟ್ ಓದ್ತೀವಿ ಸಬ್ಮಿಟ್ ಆಯ್ತು ಅಂದ್ಕೊಳ್ಳಿ. ನಾವು ಪುಸ್ತಕ ಮಾಡಬೇಕಾದ್ರೆ ರಿಪೋರ್ಟ್ ಸಬ್ಮಿಟ್ ಆಗಿದ್ದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಈಗ ಅದರ ಬಗ್ಗೆ ನೀವು ಓದ್ಕೊಳ್ಳಿ ಅಂತ ಅರ್ಥ. ಇಲ್ಲಿ ಕಾಯ್ದೆ ಜಾರಿಗೆ ಬಂದು 1 ವರ್ಷದೊಳಗೆ ನಂತರ ಪ್ರತಿ 5 ವರ್ಷಗೊಮ್ಮೆ ರಾಜ್ಯಪಾಲರು ರಚನೆ ಮಾಡುತ್ತಾರೆ. ಇದು ಎಲ್ಲ ಪುಸ್ತಕದಲ್ಲಿ ಕೊಟ್ಟಿರುತ್ತೆ, ನಾವು ಸಹ ಕೊಟ್ಟಿದ್ದೇವೆ. ಓಕೆ, ನಂತರದಲ್ಲಿ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗ ಡಾಕ್ಟರ್ ಜಿ ತಿಮ್ಮಯ್ಯ, KP ಸುರೇಂದ್ರನಾಥ್, AG ಕೋಡಗಿ, ಚಿನ್ನಸ್ವಾಮಿ, ಇವ್ರನ್ನ ಕಣ್ಣಾಡಿಸಬೇಕು. ಅದಕ್ಕೆ ನಾವು ಒಂದೊಂದು ಲೈನೇ ಕೊಟ್ಕೊಂತ ಹೋಗಿದ್ವಿ. ನಾನು ಡಾಕ್ಟರ್ ಜಿ ತಿಮ್ಮಯ್ಯ ಅವ್ರ ಬಗ್ಗೆ ತುಂಬ ಇಂಡೆಪ್ತ್ ಕೊಡಬಹುದು, ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸಿದ್ದೀನಿ. ಓಕೆ, ಇಲ್ಲಿ ಸಿ ನಾರಾಯಣಸ್ವಾಮಿ, ಇವ್ರ HYT, ಇವ್ರ ಹೈ ಯೀಲ್ಡಿಂಗ್ ಟಾಪಿಕ್, ಅದಕ್ಕೆ ಇವ್ರ ಬಗ್ಗೆ ನಾನು ಜಾಸ್ತಿ ಕೊಟ್ಟಿದ್ದೀನಿ. ರಾಜ್ಯ ಸರ್ಕಾರಕ್ಕೆ 51%, ರಾಜ್ಯ ಸರ್ಕಾರಕ್ಕೆ 51%, ಸ್ಥಳೀಯ ಸಂಸ್ಥೆಗಳಿಗೆ 49%. ಇದು 49% ಇದನ್ನು ವರ್ಟಿಕಲ್ ಆಗಿ ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಅಂತಾರೆ, ಲಂಬ ಹಂಚಿಕೆ ಅಂತಾರೆ. ಅಂದರೆ ಈ 49% ಸ್ಥಳೀಯ ಸಂಸ್ಥೆಗಳು. ಈ 49ರಲ್ಲಿ ಹಾರಿಜೆಂಟಲ್ ಡಿಸ್ಟ್ರಿಬ್ಯೂಷನ್ ಅಂತಂದರೆ, ಹಾರಿಜೆಂಟಲ್ ಅಂದರೆ ಫಾರ್ ಎಕ್ಸಾಂಪಲ್ 35 ಪಂಚಾಯತ್ ರಾಜ್, 13% ಅರ್ಬನ್ ಲೋಕಲ್ ಬಾಡೀಸ್, 1% BBMP ಅಂದರೆ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ, GBA. ಇದನ್ನು ಹಾರಿಜೆಂಟಲ್ ಡಿಸ್ಟ್ರಿಬ್ಯೂಷನ್ ಅಂತಾರೆ. 5ನೇ ಹಣಕಾಸು ಆಯೋಗದ ಬಗ್ಗೆ ಚೆನ್ನಾಗಿ ಓದ್ಕೊಂಡ್ರೆ ಯು ಆರ್ ಗೋಯಿಂಗ್ ಟು ವಿನ್ ಇನ್ ದಿಸ್ ರೇಸ್. ಓಕೆ, ಇದೇ ಫಾರ್ಮೆಟ್ ಬುಕ್ಕು ಇಂಗ್ಲೀಷ್ ಫಾರ್ಮೆಟಲ್ಲೂ ಸಹ ಸಿಗುತ್ತೆ. ಇದೇ ಮಾದರಿಯ ಇನ್ಫಾರ್ಮೇಷನ್ನು ಇಂಗ್ಲೀಷ್ ಫಾರ್ಮೆಟಲ್ಲೂ ಸಹ ಸಿಗುತ್ತೆ. ಇಂಗ್ಲೀಷ್ ಪುಸ್ತಕವನ್ನು ಸಹ ತಾವು ಕೊಂಡ್ಕೊಳ್ಬೋದು. ಓಕೆ, ನಮಗೆ ಫಸ್ಟ್ ಎಡಿಷನಲ್ಲಿ ಆ ಒಂದು ಪೇಜ್ ಅಲೈನ್ಮೆಂಟು ಮತ್ತು ಫಾಂಟ್ಸ್ ಚಿಕ್ಕದಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂತು. ಸೆಕೆಂಡ್ ಎಡಿಷನಲ್ಲಿ ವಿ ಹ್ಯಾವ್ ರೆಕ್ಟಿಫೈಡ್ ಆ್ಯಂಡ್ ನೋ ಬುಕ್ ಈಸ್ ಪರ್ಫೆಕ್ಟ್ ಆ್ಯಂಡ್ ನೋ ಬುಕ್ ವಿಲ್ ಕವರ್ ಎವ್ರಿ ಟಾಪಿಕ್ಸ್. ಆಗಲ್ಲ. ಎವ್ರಿ ಕ್ವಶನ್ಸನ್ನು ನೀವು ಅಟೆಂಡ್ ಮಾಡಬೇಕಂತಲೂ ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ಎಸ್, ಹೈ ಯೀಲ್ಡಿಂಗ್ ಟಾಪಿಕ್ಕು ಎಕ್ಸಾಮ್ಸಿಗೆ ಬರ್ತಕ್ಕಂಥ ಟಾಪಿಕ್ಸನ್ನು ಮ್ಯಾಕ್ಸಿಮಮ್ ಕವರ್ ಮಾಡಿದ್ವಿ. ಸರ್ ಇದು ಪರ್ಫೆಕ್ಟ್ ಬುಕ್, ಇದೊಂದು ಓದಿದರೆ ಎಲ್ಲ ಸಾಕಾಗುತ್ತಾ? ಇಲ್ಲ. ಈ ಪ್ರಪಂಚದಲ್ಲಿ ಈ ಒಂದು ಬುಕ್ ಓದೋದ್ರಿಂದ ಈ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅನ್ನೋದು PCಗೂ ಅಪ್ಲಿಕೇಬಲ್ ಆಗಲ್ಲ, DCಗೂ ಅಪ್ಲಿಕೇಬಲ್ ಆಗಲ್ಲ. ಬಟ್ ಎಸ್, ವಿ ಹ್ಯಾವ್ ಟು ಗಿವ್ ಕನ್ಸೈಸಾಗಿ ಕೊಡಬೇಕು, ಕ್ರಿಸ್ಪಾಗಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಇಷ್ಟು ಕಡಿಮೆ ಪೇಜಲ್ಲಿ ಕೊಟ್ಟಿದ್ದೀವಿ, ಅರ್ಥ ಮಾಡ್ಕೋಬೇಕು. ಹಣಕಾಸು ಆಯೋಗದ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಓಕೆ, ಇಲ್ಲಿ ಟೈಡ್ ಫಂಡ್ ಅಂದ್ರೇನು, ಅನ್ಟೈಡ್ ಫಂಡ್ ಏನು, ನಿರ್ದಿಷ್ಟ ಉದ್ದೇಶ ಫಂಡ್ ಅಂದರೆ ಏನು. ಓಕೆ, ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ, ತಾವೆಲ್ಲ ನೋಡ್ಕೋಬೇಕು. ಪಂಚಾಯತಿಗಳ ವಿಸರ್ಜನೆ, ಓಕೆ, ಪಂಚಾಯತಿಗಳ ವಿಸರ್ಜನೆ ಬಗ್ಗೆ ಮಾಹಿತಿ ಇದೆ. ತದನಂತರದಲ್ಲಿ ಜಿಲ್ಲಾ ಯೋಜನೆ ಸಮಿತಿ, ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ. ಎಸ್, ಈ ಸಮಿತಿಯು HYT ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ KS ಮೇನ್ಸಲ್ಲೂ ಬಂದಿದೆ, C ಗ್ರೂಪ್ ಎಕ್ಸಾಮ್ಸಲ್ಲೂ ಬಂದಿದೆ, IAS ಮೇನ್ಸಲ್ಲೂ ಬಂದಿದೆ ಆಗಿದ್ದು ಬಹಳಷ್ಟು ಬಾರಿ ಪರೀಕ್ಷೆಗಳಲ್ಲಿ ಕಂಡುಬಿದೆ. ಆದ್ದರಿಂದ ಜಾಗೃತವಾಗಿ ಓದಿ. ನೀವು ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿನ ಇಷ್ಟು ಇನ್ಫಾರ್ಮೇಷನ್ ಅಲ್ಲದೆ ಬೇರೆ ಏನಾದರೂ ಜಾಸ್ತಿ ಓದ್ತೀರಂದರೆ ಓದಿ, ತಪ್ಪೇನೂ ಇಲ್ಲ, ಓದ್ಬೋದು. ಏನಕ್ಕೆಂದರೆ ಇದು ಎಕ್ಸಾಮ್ಸಲ್ಲಿ ಬಂದಿದೆ. ಇದರ ಉಸ್ತುವಾರಿ ಸಚಿವರು, ಕಾರ್ಯದರ್ಶಿಗಳು, ಪಂಚಾಯತ್ ಅಧ್ಯಕ್ಷರು, ಪಂಚಾಯತ್ ಸದಸ್ಯರು ಏನೇನಿರ್ತಾರೆ ಅಂತ ನೋಡಬೇಕಾಗುತ್ತೆ. ತದನಂತರದಲ್ಲಿ ಕರ್ನಾಟಕದಲ್ಲಿ ಪುರಸಭೆ ಆಡಳಿತ ತುಂಬ ಹೈ ಲೆವೆಲಿಗೆ ಬರ್ತಕ್ಕಂಥದ್ದು ಕಡಿಮೆ, ತುಂಬ ಕಡಿಮೆ. ಒಂದು ಲೆವೆಲ್ ನೋಡ್ಕೊಳ್ಳಿ. ಓಕೆ, ತದನಂತರದಲ್ಲಿ
ಗ್ರೇಟರ್ ಬೆಂಗಳೂರು ಅಥಾರಿಟಿ, ಇದು HYT, ಇದು ಹೈ ಯೀಲ್ಡಿಂಗ್ ಟಾಪಿಕ್. ಸೊ ತುಂಬ ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟು. ಇದರ ಒಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಥವಾ ಪ್ರಾಧಿಕಾರದ ಅಧ್ಯಕ್ಷರು, ಮುಖ್ಯಸ್ಥರು ಮುಖ್ಯಮಂತ್ರಿ. ನೋಡಿ, ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗುವಂಥ ಸಮಿತಿಗಳು ಪರೀಕ್ಷೆಗೆ HYT, ಹೈ ಯೀಲ್ಡಿಂಗ್ ಟಾಪಿಕ್. ಸೊ ನಿಮಗೆಲ್ಲ ಗೊತ್ತಿರಲಿ, ಈಗ ಹೈ ಯೀಲ್ಡಿಂಗ್ ಟಾಪಿಕ್ 7th ಬ್ಯಾಚ್ ಆರಂಭ ಆಗಿದೆ. 50% ಆಫರ್ ಇದೆ, ಡಿಸ್ಕೌಂಟ್ ಇರ್ತಕ್ಕಂಥದ್ದನ್ನು ನೋಡ್ಬೋದು ತಾವೆಲ್ಲ. ಸೊ ನಾಟ್ ಓನ್ಲಿ ದಿಸ್ ಕಮಿಟಿ, ಎನಿ ಕಮಿಟಿ ವಿಚ್ ಆರ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ CM, ಆ ಕಮಿಟಿಗಳು ಎಕ್ಸಾಮ್ಸಿಗೆ ಬರುತ್ತೆ ಅಂತಲೇ ಅರ್ಥ. ಇದನ್ನು ಅಪ್ರೋಚ್ ಅಂತಾರೆ, ಇದನ್ನು ಅಪ್ರೋಚ್. ಓಕೆ, ಸೊ ಹೀಗೆ ತಾವೇನು ಮಾಡಬೇಕು, ಈ ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಓದ್ಕೊಂಡು ಅಪ್ರೋಚು ಸಹ ತಾವು ತಿಳ್ಕೋಬೇಕಾಗುತ್ತೆ. ನಂತರದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ 18 ಕಾರ್ಯಗಳು, 12ನೇ ಅನುಸೂಚಿ HYT. ಇದರಲ್ಲಿ ನಾವು ಒಂದು ಇನ್ಫಾರ್ಮೇಷನ್ ತಕ್ಕೊತಾರೆ, ಎತ್ತೆ ಆಗ್ಬಿಡ್ತಾನೆ. ಇದರಲ್ಲಿ ಯಾವುದು ಪಟ್ಟಿ ನಗರ ಸ್ಥಳೀಯ ಸಂಸ್ಥೆಗಳ ಕಾರ್ಯ ಅಲ್ಲ, ಹೌದು, 1 ಮತ್ತು 2, 2 ಮತ್ತು 3. ಈಗ ಅಗ್ನಿಶಾಮಕ ಸೇವೆಗಳು, ಇದು 73ನೇ ತಿದ್ದುಪಡಿಯಲ್ಲಿ ಕಂಡುಬರ್ತಕ್ಕಂಥ ಗ್ರಾಮೀಣ ಒಂದು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನಲ್ಲಿ ಅಗ್ನಿಶಾಮಕ ಸೇವೆಗಳು ಬರಲ್ಲ. ಸೊ ಇವನ್ನ ಒಂದೆರಡು ಬೇರೆ ಬರೀರಿ, ಅವಾಗ ನಿಮಗೆ ಈಸಿ ಆಗ್ತಕ್ಕಂಥದ್ದನ್ನು ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ ನಾವು ಈ ಪುಸ್ತಕದ ಮತ್ತೊಂದು ವಿಶಿಷ್ಟತೆ ಏನಪ್ಪ ಅಂತಂದರೆ, ನಮ್ಮ ತಂದೆ ತಾಯಿ ದೈವ, ಕುಲದೈವ, ಮನೆ ದೈವ ಯಾವುದಪ್ಪ? PYQs. ವಿ ಹ್ಯಾವ್ ಕವರ್ಡ್ PYQs. ಸೊ ನಮಗೆ ಸಂವಿಧಾನದ ಈ ಒಂದು ಭಾಗ ಯಾವುದು? ಇದು ಸಹಕಾರ ಸಂಘಗಳು. ಸೊ 9B ಮೊನ್ನೆ EPF ಎಕ್ಸಾಮ್ಸಲ್ಲೂ ಕೇಳಿದ್ದಾರೆ. ಓಕೆ, ಎಲ್ಲ ಎಕ್ಸಾಮ್ಸಲ್ಲಿ ಸಹಕಾರಿ ಸಂಘಗಳು 97ನೇ ತಿದ್ದುಪಡಿ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಸಹಕಾರಿ ಸಂಘಗಳ ಬಗ್ಗೆ ಇನ್ಡೆಪ್ತಾಗಿ ಓದ್ಕೊಳ್ಳಿ. ತದನಂತರದಲ್ಲಿ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟ ಹಾಗೆ ಸ್ಥಾಯಿ ಸಮಿತಿಗಳು, ನಂತರದಲ್ಲಿ ಹಣಕಾಸು ಆಯೋಗ. ಐ ಹ್ಯಾವ್ ಟೋಲ್ಡ್ ಯು ದಿಸ್ ಇಸ್ HYT. ಓಕೆ, ಸೊ ಈ ಒಂದು PYQಸನ್ನು ಸಹ ನಾವು ಕವರ್ ಮಾಡಿದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಪುಸ್ತಕ ಎಲ್ಲಿ ಸಿಗುತ್ತೆ ಅಂತಕ್ಕಂತಹ ಮಾಹಿತಿಯನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ, ಯು ಕ್ಯಾನ್ ಯೂಸ್ ಇಟ್. ಓಕೆ, ಸೊ ಇದು ಒಂದು ನಮ್ಮ ಗ್ರೂಪ್ C ಸ್ಪೆಷಲ್ ಸಿಲೆಬಸ್ಗೆ ಸಂಬಂಧಪಟ್ಟಂತಹ ಪುಸ್ತಕದ ವೈಶಿಷ್ಟ್ಯತೆ. ಸೊ ಮಾರ್ಕೆಟಲ್ಲಿ ಬಹಳಷ್ಟು ಪಬ್ಲಿಕೇಶನ್ಸ್ ಇದ್ದಾವೆ, ಯು ಕ್ಯಾನ್ ಥಿಂಕ್ ಆ್ಯಂಡ್ ಬೈ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೊಳ್ಳಿ. ಇದು ತೊಗೊಂಡ್ರೆ ನೀವು ಆಫೀಸರ್ ಆಗ್ತೀರಾ, ಅದು ತೊಗೊಂಡ್ರೆ ಆಗಲ್ಲ, ಅವೆಲ್ಲ ಸುಳ್ಳು. ಓಕೆ, ನಿಮ್ಮ ಸಾಮರ್ಥ್ಯ, ನಿಮ್ಮ ಅಪ್ರೋಚಿಗೆ ಸೂಕ್ತವಾದಂತಹ, ಸರಿ ಹೊಂದಿದಂತಹ, ನಿಮ್ಮ ಆತ್ಮಸಾಕ್ಷಿ ಒಪ್ಪಿದಂತಹ ಪುಸ್ತಕವನ್ನು ಕಂಡುಕೊಳ್ಳಿ. ಸೊ ಹಣವನ್ನು ವೆಚ್ಚ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಯೋಚನೆ ಮಾಡಿ ಹಣವನ್ನು ಹೂಡಿಕೆ ಮಾಡಿ, ಏಕೆಂದರೆ ಹಣ ಸುಮ್ಮನೆ ಬರುವುದಿಲ್ಲ. ಓಕೆ, ನಮಸ್ಕಾರ.